ಬೇಸರ ಇರುವಲ್ಲಿ ಗರಿಯುವಿಕೆ ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ಸೇವಾ ಸ್ಫೂರ್ತಿಯಿಂದ ಮಾತ್ರ ತೊಡಗಿಸಿಕೊಂಡ ಇವರು ಈ ಸನ್ಮಾನಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ. ಈ ಎಲ್ಲಾ ಸದ್ಗುಣಗಳಿಂದಾಗಿಯೇ ಇವರಿಗೆ ವಿಶೇಷ ಮಕ್ಕಳ ಶಾಲೆಯೊಂದು ಪ್ರಾಂಶುಪಾಲರಾಗಿ ಮುಂದಾಳತ್ವವನ್ನು ವಹಿಸಿಕೊಳ್ಳಲು ಸಾಧ್ಯವಾಯಿತು. ವಿಶೇಷ ಮಕ್ಕಳನ್ನು ಇವರು ಅನುಸರಿಸುವ ರೀತಿ ಅನುಕರಣೀಯ ಹಾಗೂ ಪ್ರಶಂಸಾರ್ಹ. ಆದುದರಿಂದ 2025ನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಗಣ್ಯರನ್ನ ವೇದಿಕೆಯ ಆಸನಕ್ಕೆ ಬರಮಾಡಿಕೊಂಡು ಮಾನ್ಯ ಜನಪ್ರಿಯ ಶಾಸಕರು ವಿಧಾನಸಭಾ ಸಭಾಭವನದಿಂದ ಆಚೆ ಈಚೆ ಹೋಗಬಾರ್ದು. ಇದು ಅತಿ ಮಹತ್ವವಾದ ಕಾರ್ಯಕ್ರಮ. ಅದಾದ ನಂತರದಲ್ಲಿ ಅತಿ ಕ್ರಮಗಳನ್ನು ಕೂಡ ಸಂಯೋಜಿಸಿದ್ದಾರೆ. ದಯವಿಟ್ಟು 10 ನಿಮಿಷ ಸೇರ್ಕೊಳ್ಳೋದಿಲ್ಲ ಒಟ್ಟಾಗಿ. ಹಾಗಾಗಿ ಅದೆಷ್ಟೋ ಜೀವಗಳು ಪ್ರಾಣವನ್ನು ತೆಗೆದ ಇತಿಹಾಸ. ಈ ನಿಮಿಷ ಇವತ್ತು ಹೀಗೆ ಕಳೆಯೋಣ ಮಕ್ಕಳೇ. ಪ್ರಮೀಳಾ ಅಲಿಯಾಸ್ ಸುಜಾತಾ ಶಾಂತಿ. ಬೆನ್ನಿಗೆ ಕಟ್ಟಿಕೊಂಡು ಹೋರಾಟವನ್ನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ. ಅವರು ಗಲ್ಲಿಗೇರಿಸುವ ಸಂದರ್ಭದಲ್ಲಿಯೂ ಕೂಡ ಮುಖದಲ್ಲಿ ಮಂದ ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವವನೇ ನಿಜವಾದ ಭಾರತೀಯನಾಗಿರುತ್ತಾನೆ. ಇತಿಹಾಸವನ್ನು ತಿಳಿದವರು ಮಾತ್ರವೇ ಇತಿಹಾಸವನ್ನು ಸೃಷ್ಟಿಸಬಲ್ಲರು. ಹಾಗಾಗಿ ನಮ್ಮ ಭಾರತ ಸ್ವಾತಂತ್ರ್ಯದ ಇತಿಹಾಸವನ್ನು ತಿಳಿಯಬೇಕಾಗಿದೆ. ಅಲ್ಲಿನ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಂಡು ಇಂದಿನ ಭಾರತವನ್ನು ರೂಪಿಸಬೇಕಾಗಿದೆ. ಇಂದಿನ ಭಾರತವು ರೂಪುಗೊಳ್ಳಬೇಕಾದರೆ ಹಿಂದಿನ ತಪ್ಪುಗಳನ್ನು ನಾವು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕಾಗಿದೆ. ಯಾವುದೇ ಒಂದು ಭವಿಷ್ಯತ್ತು ಹಿಂದಿನ ಒಂದು ಇತಿಹಾಸದ ಮೇಲೆ ನಿರ್ಭರವಾಗಿರುತ್ತದೆ. ಭಾರತವೆಂದರೆ ಸದಾ ಬೆಳಕಿನ ಕುರಿತು ಯೋಜಿಸುವ ರಾಷ್ಟ್ರವೇ ಆಗಿರುತ್ತದೆ. ಇಂತಹ ಜ್ಞಾನದ ಬೆಳಕನ್ನು ಪಸರಿಸುವಂತಹ ಭಾರತ ಇಂದು ಇಡೀ ವಿಶ್ವಕ್ಕೆ ಎಲ್ಲದಕ್ಕೂ ಸಹ ಮಾದರಿಯಾಗಿದೆ. ದೇಶವನ್ನು ಕಟ್ಟಿರ್ತಕ್ಕಂಥ ಮಹನೀಯರನ್ನು ನಿಲ್ಲಿಸಬೇಕು. 79 ವರ್ಷ ಅಂತ ಹೇಳಿದ್ರೆ ಒಂದು ದೇಶದ ಬದುಕಿನಲ್ಲಿ ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತೇನೆ. ಹಾಗಾಗಿ ಆ ಕಾಲಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ನಮ್ಮ ಹಿರಿಯರು ಮಾಡಿದ ಸಾಧನೆಗಳ ಪೂರ್ಣ ವೇದನೆಗಳ ಪರಾಮರ್ಶೆಗೊಂದು ಬರುವ ಅಂತ ಭಾವಿಸ್ತೇನೆ. ಅಂದು ದುಡಿದವರ ಇನ್ನು ಮಣಿದವರ ಸಂಸ್ಮರಣೆಗೆ ಒಂದು ನಿಮಿತ್ತ ಕಾಲ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು 2047ಕ್ಕೆ ಒಂದೊಂದು ಕನಸಿದೆ, ಒಂದು ಮಹಾ ಮಂತ್ರ ಇದೆ. 2047ಕ್ಕೆ ಈ ದೇಶ ಜಗದ್ಗುರು ಭಾರತ ಆಗಬೇಕು. ಎಲ್ಲ ದೃಷ್ಟಿಯಿಂದಲೂ ಇದು ಪ್ರಪಂಚದ 1ನೇ ಆರ್ಥಿಕವಾಗಿರ್ಬೋದು, ಅಥವಾ ನಮ್ಮ ಸೈನ್ಯದಲ್ಲಿ ಇರ್ಬೋದು, ರಕ್ಷಣಾ ವ್ಯವಸ್ಥೆಯಲ್ಲಿ ಇರ್ಬೋದು, ಹಾಗೆ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಭಾರತ ಅದು ಜಗದ್ಗುರು ಭಾರತ ಆಗಬೇಕಂತ ಹೇಳಿದ್ರೆ ನಮ್ಮ ಕರ್ತವ್ಯ ಏನಾಗಾದ್ರೆ